ಜೆನ್ಸಿ ಅಂದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ 20 ಸೆಕೆಂಡ್ ರೀಲ್ಸ್ ಥರ ಆಗ್ಬಿಟ್ಟಿದೆ. ಸ್ಟೂಡೆಂಟ್ಸೇ ಆಗಿರ್ಲಿಲ್ಲ, ಅವ್ರಿಗೆ ಏನು ಅಲ್ಲಿ ಬಂದಿದ್ದಾರೆ ಅಂತಲೂ ಗೊತ್ತಿರಲಿಲ್ಲ, ಸುಮ್ಮನೆ ಅಲ್ಲಿ ಇದು ಮಾಡಬೇಕು ಅಂತ ಬಂದಿದ್ರು. ಅವ್ರ ವಾಯ್ಸ್ ಬಂದ್ಬಿಟ್ಟು ರೇಸ್ ಮಾಡ್ತಾರೆ, ಅವ್ರು ಸುಮ್ಮನೆ ಇರಲ್ಲ, ಅವ್ರಿಗೇನಾದ್ರೂ ಬೇಕಂದ್ರೆ ಬೇಕೇ ಬೇಕು. ಐ ಫೀಲ್ ದಟ್ ಜೆನ್ಸಿ ಅವ್ರಿಗೆ ಕ್ಲಾರಿಟಿ ಇದೆ ಏನ್ದ್ರ ಬಗ್ಗೆ ಮಾತಾಡಬೇಕು. ಜೆನ್ಸಿಗೂ ಪಬ್ಲಿಸಿಟಿ ಬೇಕು. ಇವಾಗ ಒಂದು ರೀಲ್ ವೈರಲ್ ಆಗುತ್ತೆ ಅಂದರೆ ಅದನ್ನೇ ಮಾಡ್ತಾರೆ. ಸ್ಟೂಡೆಂಟ್ಸ್ ಕೂಡ ಒಂದೊಂದಕ್ಕೆ ಕೂಡ ಅವರು ಹೋಗಿ ಕೇಳ್ತಿದ್ದಾರೆ ನಮ್ಗೆ ಇದಕ್ಕೆ ನ್ಯಾಯ ಬೇಕು ಅಂತ. ಜನ್ಸಿ ಎಲ್ಲಿ ಕೇಳಿದ್ರು ಕೂಡ ಜನರೇಷನ್ ಬಗ್ಗೆನೇ ಸಾಕಷ್ಟು ಡಿಸ್ಕಷನ್ ಆಗ್ತಾ ಇದೆ. ಇವನ್ ರಾಜ್ಯಸಭೆದಲ್ಲೂ ಕೂಡ ಜನ್ಸಿ ಬಗ್ಗೆ ಮಾತನಾಡುವಂತಹ ಸಿಚುವೇಶನ್ ಎದುರಾಗಿದೆ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಜನ್ಸಿ ಮಾಡಿದಂತಹ ಒಂದು ಪ್ರೊಟೆಸ್ಟಿಂದ ಒಬ್ಬ ಎಜುಕೇಷನ್ ಮಿನಿಸ್ಟ್ರು ಕೂಡ ಕೆಳಗಿಳಿತಾರೆ, ಮೋದಿ ಕೂಡ ತಲೆ ತಗ್ಗಿಸ್ತಾರೆ, ಜೊತೆಗೆ ಜನ್ಸಿ ಪ್ರೊಟೆಸ್ಟ್ ಕೂಡ ಸಕ್ಸಸ್ ಆಗುತ್ತೆ. ಇದೇ ರೀತಿ ಪ್ರತಿಯೊಂದು ಅನ್ಯಾಯದ ವಿರುದ್ಧ, ಅವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುತ್ತಾ ಅದಕ್ಕೆ ಜನ್ಸಿ ಈಗಾಗಲೇ ಪ್ರೀ ಪ್ಲ್ಯಾನ್ಡ್ ಆಗಿದೆಯಾ, ಅಥವಾ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೂ ಕೂಡ ಜನ್ಸಿ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆಯಾ? ದೇಶದ ಬಗ್ಗೆ ಜನ್ಸಿಗೆ ಯಾವ ರೀತಿಯಾದಂತಹ ಒಪಿನಿಯನ್ ಇದೆ? ನಮ್ಮ ಬೆಂಗಳೂರಿನ ಜನ್ಸಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ. ಕೆಲವರು ಆ್ಯಕ್ಚುಲ್ ಆಗಿ ಸ್ಟೂಡೆಂಟ್ಸ್ ಆಗಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ರು, ಆದರೆ ಇನ್ನು ಕೆಲವರು ಸ್ಟೂಡೆಂಟ್ಸೇ ಆಗಿರಲಿಲ್ಲ, ಅವ್ರಿಗೆ ಏನು ಅಲ್ಲಿ ಬಂದಿದ್ದಾರೆ ಅಂತಲೂ ಗೊತ್ತಿರಲಿಲ್ಲ, ಸುಮ್ಮನೆ ಅಲ್ಲಿ ಇದು ಮಾಡಬೇಕು ಅಂತ ಬಂದಿದ್ರು. ಅದು ಎಷ್ಟೊಂದು ಕಡೆ ನಾನು ನ್ಯೂಸಲ್ಲಿ ನೋಡಿದೆ, ಸುಮ್ಮನೆ ಹೋಗಿದ್ದಾರೆ, ಸುಮ್ಮನೆ ಏನು ವಿಷಯ ಅಂತಲೂ ಗೊತ್ತಿಲ್ಲ, ಸುಮ್ಮನೆ ಸ್ಟ್ರೈಕು ಅಂತ ಹೋಗಿ ಅಲ್ಲೆಲ್ಲ ಪೊಲೀಸವ್ರಿಗೆ ಹೊಡೆದು ಇದು ಮಾಡಿ, ಅದೆಲ್ಲ ಅನ್ನೆಸೆಸರಿ ಅನಿಸ್ತು. ಅದು ನೀಟಾಗಿ ಸ್ಟ್ಯಾಂಡ್ ತೊಗೊಂಡು ಜೆನ್ಸಿ ಅವರೇ ನೀಟಾಗಿ ಸ್ಟ್ಯಾಂಡ್ ತೊಗೊಂಡು ಸರ್ಕಾರ ಕೇಳಿದರೆ ಮೋಸ್ಟ್ಲಿ ಅವ್ರದ್ದು ಏನು ರೂಲ್ಸ್ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಅವ್ರು ಹೋಗ್ತಾ ಇದ್ರು ಅನ್ಸುತ್ತೆ ನನ್ನ ಪ್ರಕಾರ. ಬಿಜೆಪಿ ಅವರು ಹೇಳ್ತಾರೆ ಜೆನ್ಸಿ ನಮ್ಮ ಜೊತೆ ಇದೆ, ಮೋದಿ ಜೊತೆ ಜೆನ್ಸಿ ಅವರು ಇದ್ದಾರೆ, ನಮಗೆ ವಿರೋಧ ಪಕ್ಷಕ್ಕೂ ಈಗ ಜೆನ್ಸಿ ಬೇಕು, ಈ ಕಡೆ ಆಡಳಿತ ಪಕ್ಷಕ್ಕೂ ಜೆನ್ಸಿ ಬೇಕು. ಹೌದು, ಬಟ್ ಜೆನ್ಸಿ ನಿಲುವು ಏನು? ನಾವು ಆಬ್ವಿಯಸ್ಲಿ ನಮ್ಮ ಪೇಪರ್ಲಿಗೆ ಅವ್ರಿಗೆ ಲಾಸ್ ಆಗಿರುತ್ತೆ, ನೀಟ್ ಬರ್ದು, ಆದರೆ ಸೂಸೈಡ್ ಎಲ್ಲ ತುಂಬ ಅತಿ ಆಯ್ತು. ಅವ್ರು ಅಷ್ಟು ಕಷ್ಟಪಟ್ಟು ಸೂಸೈಡ್ ಮಾಡ್ಕೊಂಡ್ರು ವೇಸ್ಟೇ. ಇನ್ನೊಂದು ವರ್ಷ ಕಾದ್ಬಿಟ್ಟು ಇನ್ನೊಂದು ತಿರ್ಗಾ ಪೇಪರ್ ಬರಿಬೋದಿತ್ತು. ಸೂಸೈಡ್ ಎಲ್ಲ ತುಂಬ ಅತಿ ಆಯಿತು. ಬಟ್ ಗೌರ್ಮೆಂಟು ಅದು ಏನು ತೊಗೋಬೇಕು, ಅವ್ರ ಕಡೆಯಿಂದ ನಿಲ್ವೋ ಅವ್ರು ತೊಗೋಬೇಕಿತ್ತು. ನೀವು ಯಾವ ಪಕ್ಷದ ಕಡೆ ಇಲ್ಲ ಹಾಗಾದ್ರೆ? ಇಲ್ಲ, ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ ಅಲ್ಲಿದೆ. ಕೆಪಿಎಸ್ಸಿ ವಿಷಯಕ್ಕೆ ಯಾಕೆ ಜನ್ಸಿ ಧ್ವನಿ ಎತ್ತಿಲ್ಲ? ಅದು ಗೊತ್ತಿಲ್ಲ, ಇದು ಬರಲಿಲ್ಲ ನನಗೆ. ಇದು ಬಂದಿಲ್ಲ. ತೇಜಸ್ವಿ ಸೂರ್ಯ ಮೊನ್ನೆ ರೀಸೆಂಟಾಗಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಹೇಳಿರೋದು, ಅದು ಅಲ್ಲಿಂದನೇ ನಂಗೆ ಆ ವಿಷಯ ಗೊತ್ತಾಗಿದ್ದು. ಅದು ನಿಲುವು ಎತ್ತಬೇಕಿತ್ತು. ಮೋಸ್ಟ್ಲಿ GK ಅದ್ರದ್ದೇನೋ ರಿಲೇಟೆಡ್ ಆಗಿದ್ದು, ಅಲ್ಲೂ ಎತ್ತಿದ್ದಾರೆ, ಪ್ರೊಟೆಸ್ಟ್ ಮಾಡಿದ್ದಾರೆ. ಬಟ್ ಅದೇ ಈ ರೇಂಜಿಗೆ ಇಲ್ಲಿಂದ ನಮ್ಮ CM ಅಲ್ಲಿಗೆ ಹೋಗಿದ್ದಾರೆ ಮಾತಾಡೋಕ್ಕೆ, ಇಲ್ಲಿ ಮಾತಾಡಿಲ್ಲ, ಇಲ್ಲಿ ಇಲ್ತ್ಕೊಂಡಿಲ್ಲ, ಇಲ್ಲಿ ಫಸ್ಟ್ ಮಾತಾಡಬೇಕು. ಇಲ್ಲಿಂದ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಏನಿತ್ತು? ನಮ್ಮ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಫಸ್ಟ್ ನಮ್ಮ ಸ್ಟೇಟ್ನ ನೋಡ್ಕೊಳ್ಳಿ. ಹೌದು, ಸ್ಟೂಡೆಂಟ್ಸ್ ಸಪೋರ್ಟ್ ಮಾಡಿ, ಸ್ಟೂಡೆಂಟ್ಸು ಅತಿ ಮಾಡಬಾರ್ದು, ಎಷ್ಟು ಇದು ಮಾಡ್ಬೋದು. ಅದು ಸರ್ಕಾರನೂ ಸ್ಟೂಡೆಂಟ್ಸ್ ಏನಿದೆ ನೋಡ್ಕೋಬೇಕಷ್ಟೇ. ಸರ್, ಇಷ್ಟೇ. ಜೆನ್ಸಿ ಅನ್ನೋ ಒಂದು ಕಾನ್ಸೆಪ್ಟ್ ಈಗ ರಾಜ್ಯಸಭೆಯಲ್ಲೂ ಕೂಡ ಡಿಸ್ಕಸ್ ಆಗ್ತಿದೆ. ಜೆನ್ಸಿ ಪವರ್ ಹೇಗಿದೆ ಅಂತ ನಿಮ್ಗೆ? ಜೆನ್ಸಿ ಅಂದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ 20 ಸೆಕೆಂಡ್ ರೀಲ್ಸ್ ಥರ ಆಗ್ಬಿಟ್ಟಿದೆ. ಇವಾಗ ಒಂದು ನೋಡ್ತೀವಿ ಅಂದರೆ ಒಂದು ರೀಲ್ಸ್ ನೋಡಿದ ತಕ್ಷಣ ಅವ್ರನ್ನ ಫಾಲೋ ಮಾಡ್ತೀವಿ, ಆ ಕಂಟೆಂಟ್ ನಮಗೆ ಸಿಕ್ಕಿಲ್ಲ ಅಂದರೆ ವಾಪಸ್ ಅನ್ಫಾಲೋ ಮಾಡಾಕ್ತೀವಿ. ಅದೇ ಥರ ಇವಾಗ ಹೆಂಗೆ ಮಾಡ್ದು ಅಂದರೆ, ಒಬ್ಬ ಇವರು ಕೋರ್ಟಲ್ಲಿ ಅವ್ರು ಏನೋ ಅಂತ ಕಾಕ್ರೋಚ್ ಅಂದರೆ ಒಂದು ಇದಾಯಿತು, ಅವ್ರ ನೇಮ್ನ ಸ್ಟ್ಯಾಂಡ್ ತೊಗೊಳಕ್ಕೋಸ್ಕರನೇ ಆ CJP ಆ ಲೇಬಲ್ ಮಾಡೋಕ್ಕೋಸ್ಕರನೇ ಈ ಪ್ರೊಟೆಸ್ಟ್ ಮಾಡ್ದಂಗಿತ್ತು. ಈಗ ನೀಟ್ ಅವರು CJP ಬದಲು ನೀಟ್ ಎಕ್ಸಾಮ್ ಮಾಡ್ತಾ ಇದ್ದೀವಿ ಅಂತ ಹೆಡ್ಡಿಂಗ್ ಹಾಕೊಂಡು ಮಾಡಿದ್ದಿದ್ರೆ, ಇವಾಗ ನಾವು ಮೋಸ್ಟ್ ಎಲ್ಲ ಏನೋ 90% ಜನ ಅನ್ಕೊಂಡು ನೀಟ್ ಅನ್ಕೊತಾ ಇದ್ರು. ಇಲ್ಲಿ ಮೇನ್ ಬಂದಿರೋದ್ರೆ CJPಗೆ ಆ ಲೇಬಲ್ನ ಪ್ರಮೋಟ್ ಮಾಡೋಕ್ಕೋಸ್ಕರನೇ ಈ ಪ್ರೊಟೆಸ್ಟ್ ಮಾಡ್ದಂಗಿದೆ. ನಮ್ಗೆ ಗೊತ್ತು, ಯಾರ್ಯಾರೋ ಬೇಡದೇ ಇರೋರೆಲ್ಲ ಬಂದೆಲ್ಲ ಮಾಡಿದ್ರು. ಒಟ್ಟಲ್ಲಿ ನಮಗೆ ಅಂದರೆ ಅದು ಏನು ನೀಟಾಗಿದೆ ಅವ್ರಿಗೆ ಕರೆಕ್ಟಾಗಿ ರಿಸಲ್ಟ್ ಸಿಕ್ತು. ರಿಸಲ್ಟ್ಗಿಂತ ಬದಲಾಗಿ ಇವಾಗ CJP ಒಂದು ಪ್ರಮೋಟ್ ಆಯಿತು, ಆ್ಯಂಟಿ ನ್ಯಾಷನಲಿಸ್ಟ್ ಉಟ್ಕೊಂಡ್ರು. ಮತ್ತು ಇನ್ನು ಒಳಗಡೆ ಈಗ ಯಾರು ಭಯೋತ್ಪಾದಕರು ಯಾರು ಬಂದರೆ ಅವ್ರಿಗೆ ಇನ್ನೊಂದು ಇವಾಗ ನೆಕ್ಸ್ಟ್ ಏನಾದರೂ ಇವಾಗ ಅವ್ನು ಮತ್ತೆ ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವ್ನು CJP ಅಡ್ಮನ್ ಇದ್ದಾನಲ್ಲ, ಇವಾಗ ನೀವು ಮಾಡಿಲ್ಲ ಅಂದರೆ ನಾನು ಮೋದಿ ವಿರುದ್ಧ ಮಾಡ್ತೀನಿ ಅಂತ ಇದ್ದಾನೆ. ಇವಾಗ DK ಶಿವಕುಮಾರ್ ರಿಚೆಸ್ಟ್ MLA, ಅವ್ರಿಗೆ ಇವಾಗ ನಮ್ಮ ಕರ್ನಾಟಕದಲ್ಲೇ ಅದು ಸೈನ್ಸ್ ಒಂದು ಅದರಿಂದ ಮತ್ತೆ ಸ್ಟೂಡೆಂಟ್ಸು ಪ್ರೊಟೆಸ್ಟ್ ಮಾಡ್ತಿದ್ರಲ್ಲ, ಅದು ಯಾರಿಗೂ ತಲೆಗೆ ಬಂದಿಲ್ಲ. ಮತ್ತು ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಕರ್ನಾಟಕದಲ್ಲಿ ಫುಲ್ಲು ಸ್ಟೂಡೆಂಟ್ಸ್ಗೂ ಮತ್ತು ಇದು ಹೇಳಿದ್ರಲ್ಲ ಇನ್ನೊಂದು KPSC, ಅದಕ್ಕೂ ಯಾರೂ ತಲೆ ಹಾಕಿಲ್ಲ. ಇವಾಗ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ಇದೆ, ಅವರಿಗೆ ರಾಹುಲ್ ಗಾಂಧಿ ಬರಬೇಕು. ಈಗ ರಾಹುಲ್ ಗಾಂಧಿ ಬರಬೇಕು ಅಂದರೆ, ರಾಹುಲ್ ಗಾಂಧಿ 2 ಏಟ್ ತಿಂದರೆ ಅವ್ನು PM ಆಗ್ತಾನೆ ಅಂದರೆ ಯಾರೋ ಯಾವುದೇ ತಿನ್ನಲ್ವ. ಅವ್ರು ಎತ್ತಾಕಿದ್ರು ಪರವಾಗಿಲ್ಲ, ಏನು ಮಾಡಿದ್ರು ಪರವಾಗಿಲ್ಲ, ಪ್ರಮೋಟ್ ಆಗಬೇಕು. ಇವಾಗ ರಾಹುಲ್ ಗಾಂಧಿ ಅಲ್ಲಿ ಹೋಗಿಲ್ಲ ಅಂದಿದ್ರೆ ಕಾಂಗ್ರೆಸ್ ಇಲ್ಲಿ ಹೋಗ್ತಾ ಇರಲಿಲ್ಲ. ಕಾಂಗ್ರೆಸ್ ಹೋಗಿದ್ದಾರೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಬರೀ ಈಗ CJP ಮಾಡಿದ್ರು, ಅವ್ರು ಹೋದ್ರು.
ಅಷ್ಟೇ. ಅದಕ್ಕೋಸ್ಕರ ಇವರೆಲ್ಲ ಇದಾಗ್ಬಿಟ್ಟು ಇದು ಮಾಡಿದ್ರು. ಇವಾಗ ಕರ್ನಾಟಕದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗೋದ್ ಬದಲು ಈಗ ನಮ್ದು ಮೇಕೆದಾಟು ವಿಚಾರ ಇದೆ, ಕಾವೇರಿ ವಿಚಾರ ಇದೆ. ಅದು ಯಾರು ನೋಡ್ತಾ ಇಲ್ಲ. ಇವಾಗ ನಮ್ಮಲ್ಲೇ ಕುಡಿಯಕ್ಕೆ ನೀರಲ್ಲ ಅಂದ್ರೆ ಬೇರೆಯವ್ರು ಕೊಡ್ತೀವಿ, ನಾವು ಎಷ್ಟೋ ದುಡ್ಡು ಕೊಟ್ಬಿಟ್ಟು ನಾವೇ ತಗೊಂಡ್ಬರ್ತೀವಿ. ಹಂಗೆ ಆಗ್ಬಿಟ್ಟಿದೆ ಇವಾಗ. ಮತ್ತೆ ಇನ್ನೊಂದು ಏನಂದ್ರೆ ಈ ಒಂದಿಷ್ಟು ನೀವು ಸೋಷಿಯಲ್ ಇಶ್ಯೂಗಳು ಹೇಳಿದ್ರಲ್ಲ ನಮ್ಮ ಸ್ಟೇಟ್ ಅಲ್ಲಿ ಇರೋದು, ಇದರ ಎಲ್ಲ ವಿರುದ್ಧವಾಗಿ ಜನ್ಸಿ ಏನಾದ್ರು ಧ್ವನಿ ಎತ್ತುತ್ತಾ ಮುಂದಿನ ದಿನಗಳಲ್ಲಿ? ಅವ್ರಿಗೆ ಅದೇ ಹೇಳ್ತಲ್ವಾ, ಜೆನ್ಸಿಗೂ ಪಬ್ಲಿಸಿಟಿ ಬೇಕು. ಇವಾಗ ಒಂದು ರೀಲ್ ವೈರಲ್ ಆಗುತ್ತೆ ಅಂದ್ರೆ ಅದನ್ನೇ ಮಾಡ್ತಾರೆ. ಈಗ ಒಬ್ರು ಒಂದು ಮಾಡಿದ್ರೆ ಅದನ್ನೇ 100 ರೀಲ್ಸ್ ಮಾಡ್ತಾರೆ, 1 ಮಂತ್ ಇರುತ್ತೆ, ಅದು ಚೇಂಜ್ ಆಗಿಬಿಡುತ್ತೆ. ಆ ಜೆನ್ಜಿ ಅಲ್ಲಿ ಅವ್ರ ಹೆಸರು ಬರ್ತಾ ಇಲ್ಲ. ಅಲ್ಲಿ ಇವಾಗ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಹೆಸರು ಬರಲ್ಲ, ಜೆನ್ಜಿ ಅಂತಾನೆ ಬರ್ತೈತೆ. ಆ ಜೆನ್ಜಿ ಲೇಬಲ್ ಬಿಟ್ಬಿಟ್ಟು ತಮ್ಮ ವೈಯಕ್ತಿಕ ಏನಾದರೂ ಇದ್ರೆ ಅವ್ರ ಪರ್ಸ್ನಾಲಿಟಿ, ಅವ್ರ ನೇಮ್ ಏನಾದರೂ ಡೆವಲಪ್ ಮಾಡ್ಕೋಬೇಕು ಅಂದರೆ ಆ ಆಪರ್ಚುನಿಟಿ ಸಿಗುತ್ತೆ. ಅವ್ರ ಟ್ಯಾಲೆಂಟ್ ಏನಿದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೊರಗೆ ಹಾಕ್ಬೋದು. ನಾವು ಅದನ್ನು ಬಿಟ್ಟು ನಾವು CJPಗೆ ಸಪೋರ್ಟ್ ಮಾಡ್ತೀವಿ, ಇಲ್ಲಾಂದರೆ ನಾಳೆ ಅವ್ರು ನಿಂತ್ಕೊಂಡಿದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಅವ್ರು ಹೇಳ್ತಾ ಇದ್ದಾರೆ ಅವ್ರು ಸಪೋರ್ಟ್ ಮಾಡ್ತೀವಿ. ಇವಾಗ ಮೋದಿ ಇಲ್ಲ ಅಂತಿದ್ದು ಹೇಳಿದಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಮಾರ್ಬಿಡ್ತಾ ಇದ್ರು. ಇವಾಗ ಮೋದಿ ಇರೋದಕ್ಕೆ ಈಗ ನಾವು ಕಾಂಗ್ರೆಸ್ ಸರ್ಕಾರ ಏನು ಡೆವಲಪ್ಮೆಂಟ್ ಮಾಡಿದೆ, ಈಗ ಮೋದಿ ಸರ್ಕಾರ ಏನು ಡೆವಲಪ್ ಮಾಡಿದೆ ಅಂತ ನೋಡಿದ್ರೆ 70 to 90% ಮೋದಿನೇ ಎಲ್ಲ ಇಂಪ್ರೂವ್ ಮಾಡಿರೋದು. ಈಗ ಮೋದಿ ಅವ್ರು ಏನಾದರೂ ಈ ನೀಟ್ ಈಗ ಅವರು ತಡೆದಿರೋ ವಿಚಾರನೆ ಬಂದು ಸ್ಟೂಡೆಂಟ್ಗೋಸ್ಕರ, ಇಲ್ಲಾಂದರೆ ಅವ್ರಿಗೆ ನೆಸೆಸಿಟಿ ಇರಲಿಲ್ಲ. ಅವ್ರು ಬೇಕಾದರೆ ಆ ಧರ್ಮೇಂದ್ರ ಅವ್ರು ಇದ್ದಾರಲ್ಲ ಅವ್ರನ್ನ ಬೇಕಾದರೆ ಇಟ್ಟು ಎಕ್ಸ್ಟ್ರಾ ಅಡಿಷ್ನಲ್ ಫೋರ್ಸ್ ಹಾಕಿ ಇದು ಚೇಂಜಸ್ ಮಾಡ್ಬೋದಾಗಿತ್ತು. ಅವ್ರು ಏನಂತಕ್ಕೆ ಇವಾಗ ಸ್ಟೂಡೆಂಟ್ಸ್ ಅಲ್ಲಿ ಬಂದು ಈ 3 ಸೀಸನ್ ಮೋದಿ ಏನಿದೆ 3.0 ಅದರಲ್ಲಿ ಕರೆಕ್ಟ್ ಆಗಿ ಮೋದಿ ಅವರು ತಲೆ ತಗ್ಸಿರೋದು ಜೆನ್ಸಿ ಮಾತ್ರ. ಏಕೆಂದರೆ ಸ್ಟೂಡೆಂಟ್ಸ್ ಇಸ್ ದ ಫ್ಯೂಚರ್ ಆಫ್ ಇಂಡಿಯಾ. ಅವರೇ ಇಲ್ಲ ಅಂದರೆ ಮುಂದೆ ಏನು ಮಾಡೋಕ್ಕಾಗಲ್ಲ. ಇವಾಗ ಒಂದು ಚೇಂಜ್ ಮಾಡಿದ್ರು ಇನ್ನೊಬ್ಬರನ್ನ ತಂದು ಹಾಕಿದ್ದಾರೆ, ಅವ್ರು ಇವಾಗ ಇಂಪ್ಲಿಮೆಂಟ್ ಮಾಡ್ತಾರೆ. ಇವಾಗ ಏನು ಮಾಡಬೇಕು ಅಂದರೆ ಈಗ ನಾವುಗಳೇ ಈಗ ದೇಶ ಇದು ಫ್ಯೂಚರ್ ಆಗಿರೋದ್ರಿಂದ ನಾವು ಉಳಿಸ್ಕೋಬೇಕು. ನಾವೇನು ಡಿಸಿಷನ್ ತೊಗೊತೀವೋ ಅದು ನಮ್ಮ ಮೇಲೆ ಇರುತ್ತೆ. ಇವಾಗ ನಾವು ಯಾರು ಓಟ್ ಹಾಕ್ತೀವಿ ಅಂದರೆ ನಮ್ಮದೇ, ನಾವು ಯಾರು ಮಾಡ್ತೀವಿ ಅಂತೆ. ಇವಾಗ ಇವ್ರು ದುಡ್ಡು ಕೊಡ್ತಾರೆ ಅಂತ ಇವ್ರಿಗೆ ಓಟ್ ಹಾಕೋದು, ಅವ್ರು ದುಡ್ಡು ಕೊಡ್ತಾರೆ ಅಂತ ಇವ್ರಿಗೆ ಓಟ್ ಹಾಕೋದು. ಇವಾಗ MLA ಓಟಿಗೆ ಅಂದರೆ ಒಂದು ಓಟಿಗೆ 500 to 1000 ಕೊಡ್ತಾರೆ. ಈಗ ಅದೇ ಗ್ರಾಮ ಪಂಚಾಯತಿ ಇದ್ದರೆ ಅವ್ರು ವಿನ್ ಆಗಬೇಕು ಅಂದರೆ 5000 ಓಟ್ ಕೊಡ್ತಾರೆ. ನಾವು ಅದನ್ನು ಬಿಟ್ಟು ನಮ್ಗೆ ಯಾರು ಬೇಕು, ಇವಾಗ ತೇಜಸ್ವಿ ಸೂರ್ಯ ಅಂತವರು ಯಾರು ವೈಸ್ ರೈಸ್ ಯಾರು ವೈಸ್ ರೈಸ್ ಇವಾಗ ನಮ್ಮ ಅಪ್ಪ ಅವ್ರ ಕಾಲದಲ್ಲೆಲ್ಲ ಅವ್ರ ಥಿಂಕಿಂಗ್ಗೆ ಹೋಗ್ಬಿಡುತ್ತೆ. ಈಗ ಏನಿದ್ರು ಅವ್ರಿಗೆ ಆಸ್ತಿ ಮಾಡಬೇಕು ಅಂತ. ನಾವು ಏನು ಮಾಡಬೇಕು ಅಂದರೆ ಇವಾಗ ನಾವು ಫ್ರೆಂಡ್ಸ್ ಅಂತ ಬದುಕ್ತೀವಿ ಜಾಸ್ತಿ. ಈಗ ನಾವೇನಿದ್ರು ನಮ್ಮ ಫ್ರೆಂಡ್ಸಿಗೆ ವ್ಯಾಲ್ಯೂಬಲ್ ಕೊಡೋದು, ಅವರು ಚೆನ್ನಾಗಿರಲಿ ನಾವು ಚೆನ್ನಾಗಿರಲಿ. ಈಗ ನಮ್ಮ ಅಪ್ಪ ಅಮ್ಮನ ಥಿಂಕ್ ಏನಂದರೆ ನನ್ನ ಮಕ್ಳು ಚೆನ್ನಾಗಿರಲಿ, ನನ್ನ ವಂಶ ಚೆನ್ನಾಗಿರಲಿ ಅಷ್ಟೇ, ಚೆನ್ನಾಗಿರಲಿ ಅಂತ. ಇವಾಗ ನಾವೇನು ಮಾಡ್ತೀವಿ ಅಂದರೆ ನಾವು ಈಗ ಒಂದು ಹೆಂಗಿದ್ರೆ ಜೆನ್ಸಿ ಅಲ್ವಾ, ಫ್ರೆಂಡ್ಸು, ಎಂಜಾಯ್ಮೆಂಟು ಅಂದರೆ ಎಲ್ಲ ಕಡೆ ಚೆನ್ನಾಗಿರಲಿ. ಜೆನ್ಸಿ ಥಿಂಕಿಂಗ್ ಓಕೆ, ಬಟ್ ನೋಡಿ ಮಾಡಬೇಕು. ಈಗ ನಾನೊಬ್ಬ ಕೈ ಎತ್ತಿದ್ದೀನಿ, ರೆಡ್ ಕಲರ್ ಕೈ ಐತಿ ಅಂದರೆ ನನಗೆ ರೆಡ್ ಕಲರ್ ಇಷ್ಟ, ನಾನು ಕೈ ಎತ್ತೀನಿ ಅಂತ ಇರಬಾರ್ದು. ಆ ರೆಡ್ ಏನಿದೆ ಅದು ರೆಡ್ ಏನು ಇದು ತೋರಿಸುತ್ತೆ. ಈಗ ರೆಡ್ ಅಂದರೆ ಇವಾಗ ಬ್ಲಡ್ಡು ಆಗುತ್ತೆ, ಮತ್ತು ಪವರ್ ಕೂಡ ಆಗುತ್ತೆ, ಪ್ರೀತಿನೂ ಆಗುತ್ತೆ. ಅದೇ ಈಗ ಡೇಂಜರು ಕೂಡ. ಅದೇ ನಾವು ಏನಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಮೇಲಿದ್ರೆ, ನಾವು ಏನು ಚೂಸ್ ಮಾಡ್ತೀವಿ ನಮ್ಮ ಮೇಲಿದ್ರೆ ಆ ಕಡೆ ನಿಜವಾಗ್ಲೂ ಹೋಗುತ್ತೆ. ಇನ್ನೊಂದು ಲಾಸ್ಟ್ ಕ್ವಶನ್, ನಮ್ಮ DKಶಿ ಅವರು ನೀಟ್ ಎಕ್ಸಾಮ್ ವಿಚಾರಕ್ಕೆ ಸೆಂಟ್ರಲ್ ಅಲ್ಲಿ ಹೋಗಿ ಧ್ವನಿ ಎತ್ತಿದ್ರು, ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಜೊತೆ ಕೂತ್ರು. ಆದ್ರೆ ನಮ್ಮ ಇಲ್ಲಿ KPSC ಅಲ್ಲಿ ಆಗ್ತಾ ಇರುವಂತಹ ಹಗರಣಗಳ ವಿಚಾರವಾಗಿ ಈಗ ಕಾಂಗ್ರೆಸ್ ಸರ್ಕಾರವೇ ಇರೋದ್ರಿಂದ ಹೇಳ್ತಾ ಇರೋದು, ರಾಹುಲ್ ಗಾಂಧಿ ಅವರು ಸ್ಟೇಟ್ಗೆ ಬಂದು ಕಾಂಗ್ರೆಸ್ ಗೌರ್ಮೆಂಟ್ ಅಂಡರ್ ಎಲ್ಲ ಈ ರೀತಿ ಆಗ್ತಿದೆ ಅನ್ನೋದನ್ನ ಪ್ರಶ್ನೆ ಎತ್ತುತ್ತಾ ಇಲ್ಲ. ನಮ್ಮ DKಶಿ ಅವರು ಇದಕ್ಕೆ ಯಾವುದೇ ರೀತಿ ಒಂದು ಉತ್ತರ ನೀಡ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಈಗ ಹೇಳ್ದಂಗೆ ಮ್ಯಾಮ್, ಅವರು 2 ವರ್ಷ ಸರ್ಕಾರ ಉಳಿಸ್ಕೋಬೇಕು. ಫಸ್ಟ್ ಆಫ್ ಆಲ್ ಅವ್ರು 2 ವರ್ಷ ಸರ್ಕಾರ ಉಳಿಸ್ಕೊಂಡು ಅವ್ರಿಗೆ ಏನು ಬೇಕು ರೆವೆನ್ಯೂ ಮಾಡಿಕೊಂಡು ಇವಾಗ ನೋಡಿ, ಇವಾಗ ಅವ್ರು ಕೊಟ್ಟಿರೋ 5 ಗ್ಯಾರಂಟೀಸ್ ಅವ್ರು ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಅವ್ರು ಬರೋದೇ ಇಲ್ಲ. 100% ಶೋರ್ ಅವ್ರು ಬರೋದೇ ಇಲ್ಲ. ಇವಾಗ ಅವ್ರಿಗೆ ಎಷ್ಟು ಬೇಕು ರೆವೆನ್ಯೂ ಮಾಡ್ಕೊತಾರೆ. ಬಟ್ ಇನ್ನು ನೆಕ್ಸ್ಟ್ ಪ್ಲ್ಯಾನಿಂಗ್ ಅವ್ರು ಹೇಳ್ತಾರೆ ಅಂದರೆ ಇವಾಗ 5 ಗ್ಯಾರಂಟೀಸ್ ಮುಗೀತಾ, ಈ ಗ್ಯಾರಂಟೀಸ್ ಬಿಟ್ಟು ಮತ್ತೆ ಹೆಂಗೆ ಡೈವರ್ಟ್ ಮಾಡೋದು ಅಂತ. ಕರ್ನಾಟಕದಲ್ಲಿ 60 to 70% ವುಮೆನ್ಸ್ ಹೊಟ್ಟೆ ಇರೋದು. ಈಗ ಅವ್ರಿಗೆ ಏನು ಅಟ್ರಾಕ್ಟ್ ಮಾಡಬೇಕು, ಬಸ್ ಅದು ಏನು ಬೇಕು ಇವಾಗ ಒಂದಾಯ್ತಾ, ಅದನ್ನ ಡಬಲ್ ಮಾಡ್ತಾರೆ. ಇವಾಗ 2000 ಕೊಡ್ತಾರೆ, 4000 ಕೊಟ್ಟರೆ ಅವ್ರದ್ದೇನು ಹೋಗಲ್ಲ, ಅವ್ರ ಮನೆದೇನು ಹೋಗಲ್ಲ. ನಾವು ಕಟ್ಟೋ ಟ್ಯಾಕ್ಸು ನಮ್ಮ ಸರ್ಕಾರ ಅಂದರೆ ನಮ್ಮ ದೇಶದ ನಮ್ಮ ರಾಜ್ಯದ್ದೇ ಎಲ್ಲ ಹೋಗುತ್ತೆ. ಹಂಗೆ ಅಂದರೆ ಅವರು ಈಗ DKಶಿ ಅವ್ರಿಗೆ ಹೋದ್ರಲ್ಲ, ಏನು ಈಗ ಸಿದ್ದರಾಮಯ್ಯ ಇಬ್ಬರಿಗೆ ಓಡಾಡ್ತಾ ಇದ್ರು. ಇವಾಗ ನೀವು ಅಬ್ಸರ್ವ್ ಮಾಡಿರಂಗೆ ಅವ್ರು CM DCM ಆದಾಗ ಅವ್ರು 2 ಫೋಟೋ ಬರ್ತೈತೆ. ಒಂದು ಕಡೆ ಸಿದ್ದರಾಮಯ್ಯ, ಒಂದು ಕಡೆ DK ಶಿವಕುಮಾರ್. ಇವಾಗ ಎಲ್ಲೋದ್ರು ನಮ್ಮ ಇದು ಸ್ಟೂಡೆಂಟ್ ಪಾಸ್ ಮೇಲೆ ಇವಾಗ ಬರೀ DKಶಿ ಫೋಟೋ. ಅಂದರೆ ಇವಾಗ ಅರ್ಥ ಮಾಡ್ಕೊಳ್ಳಿ, ಈಗ ಸಿದ್ದರಾಮಯ್ಯ ಹೋದ್ರೆ ಅವ್ರಿಗೆ ಮುಗೀತು. ಇವಾಗ ಇರೋವರೆಗೂ ಇವ್ರಿಗೆ ಏನು ಬೇಕೋ ಅದು ಮಾಡ್ಕೊಂಡು ಇವ್ರು ಹೋಗ್ತಾರೆ, ಇವ್ನು ಬಿಟ್ಟು ನೆಕ್ಸ್ಟ್ ಬರ್ತಾರೆ. ಯಾರು ಬದಲಾಗಲ್ಲ, ನಮ್ಮ ಬದಲಾಗಲ್ಲ. ಅಂದರೆ ಏನಿದ್ರು ಗೌರ್ಮೆಂಟ್ಗೆ ಪವರ್ ಇದೆ. ಆ ಗೌರ್ಮೆಂಟ್ನ ಒಬ್ಬರು
ನಿಂತ್ಕೊಂಡು ಮುಂದುವರ್ಸಕ್ಕೆ ಲೀಡ್ ಮಾಡೋರು ಬೇಕೇ ಬೇಕು. ಅಂತ ಲೀಡ್ ಸಿಗಂಟನು ನಮ್ಮ ದೇಶ ಹಿಂಗೆ ಇರುತ್ತೆ ಆಬ್ವಿಯಸ್ ಆಗಿ. ಜೆನ್ಸಿ ಏನಾದ್ರೂ ಇದ್ರ ಬಗ್ಗೆ ಬದಲಾವಣೆ ತರುತ್ತಾ ಫ್ಯೂಚರ್ ಅಲ್ಲಿ ಅದು ಅವ್ರು ಎಲೆಕ್ಷನ್ ಇಳಿಯುವಂತದ್ದು ರಾಜಕೀಯವಾಗಿ ಆ ಥರದ್ದು ಯಾರು ಮಾಡೋಕ್ಕಾಗಲ್ಲ. ಅಂದರೆ ಜೆನ್ಸಿ ಈಗ ಅವ್ರಿಗೆ ನಾನು ಹೇಳ್ದಂಗೆ ಅವ್ರಿಗೆ ಏನಿದ್ರು ಈ ಕ್ರೇಜು, ಈ ಪಬ್ಲಿಸಿಟಿ ಬೇಕು, ಮೇಯ್ನ್ ಪಬ್ಲಿಸಿಟಿ ಬೇಕು. ಈಗ ಅವರು ಒಂದು ಕ್ರಿಂಜ್ ಮಾಡಿದ್ರು ಪಬ್ಲಿಸಿಟಿ ಆಗ್ತಾರೆ, ಒಳ್ಳೇದು ಮಾಡಿದ್ರು ಪಬ್ಲಿಸಿಟಿ ಆಗ್ತಾರೆ. ಈಗ ಏನು ಈ ಕ್ರಿಂಜ್ ಮಾಡಿದ್ರೆ ಯಾವ್ದು ಈಸಿ? ಇವಾಗ ನೀವು ನೋಡಿ, ಒಂದು 10,000 ಇಲ್ಲ ಒಂದು 10 ಲಕ್ಷ ಕೊಟ್ಟು ಒಂದು ಜನರಿಗೆ ಇದು ಕೊಡ್ತೀನಿ, ಇದು ಮಾಡ್ತೀನಿ, ಅದೊಂದು ಪಬ್ಲಿಸಿಟಿ. ಈಗ ಅದೇ ಥರ ಈಗ ನೀನು ಏನೋ ಒಂದು ಕ್ರಿಂಜ್ ಮಾಡ್ತೀರಾ ಅಂದರೆ ವರ್ಸ್ಟ್ ಆಗಿರೋದು ಮಾಡ್ತೀರಾ, ಅದು ಪಬ್ಲಿಸಿಟಿನೇ. ಇಟ್ ಬೋತ್ ದ ಸೇಮ್. ಎಲ್ಲಿ ಎಂಡ್ ಹೋಗೋದು ನೀನು ಎಲ್ರಿಗೂ ಕಾಣಿಸ್ಬೇಕು ಅನ್ನೋದಷ್ಟೇ. ಬರೀ ಪಬ್ಲಿಸಿಟಿ ಪಬ್ಲಿಸಿಟಿ ನನ್ಗೆ ಅನ್ಸೋ ಪ್ರಕಾರ ಪಬ್ಲಿಸಿಟಿನೇ. ಯಾಕಂದರೆ ಅವರು ಮಾಡಕ್ಕೆ ಒಂದು ವಿಚಾರ ಮಾಡೋಕ್ಕಿಂತ ಒಂದು ಥಿಂಕ್ ಮಾಡೋಕ್ಕಿಂತ ಮುಂಚೆ ಏನೋ ಡಿಸೈಡ್ ಮಾಡ್ತಾ ಇಲ್ಲ. ಯಾಕಂದರೆ ಅವ್ರು ಏನಿದ್ರು ನಾನು ನೋಡಿದೆ ಸತ್ಯ, ಹಿಂದೆ ಬ್ಯಾಕ್ಗ್ರೌಂಡ್ ಏನಿದೆ ಅಂತ ಗೊತ್ತಿಲ್ಲ. ನಾನು ಈಗ ನೋಡಿದ ತಕ್ಷಣ ಅದು ನನಗೆ ಸರಿ ಅನಿಸ್ತೈತೆ, ನನಗೆ ಏನಾಗುತ್ತೋ ಮುಂದೆ ಗೊತ್ತಿಲ್ಲ, ನಾನು ಹೋಗಿ ಅವ್ರ ಜೊತೆ ನಿಂತ್ಕೊತೀನಿ ಅಂದರೆ ಈಗ ಅವರು ಹೋಗ್ತಾರೆ, ಇವರು ಹೋಗ್ತಾರೆ. ನಮ್ಮ ಜೀವನ ನಾವು ಚೆನ್ನಾಗಿರಬೇಕು ಅಂದರೆ ನಾವು ಓದಿ, ನಾವು ಕಷ್ಟಪಟ್ಟು ನಾವು ಬದುಕಿದ್ರೆ, ನಮ್ಮ ಸುತ್ತ ಇರೋರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಸರ್ಕಾರ ಏನು ನಡ್ಸ್ಕೊಂಡು ಹೋಗ್ತಿದೆಯೋ ಅದು ನಮಗೆ ನಾವು ಓಟ್ ಹಾಕೋದ್ರಿಂದ ನಾವು ಡಿಸೈಡ್ ಮಾಡಬೇಕು. ಬಟ್ ಅಟ್ ದ ಫೈನಲ್ ಅವರು ಹೆಂಗೆ ಮ್ಯಾನಿಪ್ಯುಲೇಟ್ ಮಾಡ್ತಾರೋ ಪಬ್ಲಿಕ್ನ, ಈಗ ಅವರು ದುಡ್ಡು ಕೊಟ್ಟು ಮ್ಯಾನಿಪ್ಯುಲೇಟ್ ಮಾಡಿದ್ರೆ ಅವರೇ ಗೆಲ್ತಾರೆ. ಈಗ ಅವ್ರು ಬಿಟ್ಟು ಅವ್ರಿಗಿಂತ ಸ್ಟ್ರಾಂಗ್ ಇರೋರು ಬಂದರೆ ಅವ್ರು ಗೆಲ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ಆ ಕರೆಂಟ್ ಸಿಚುವೇಶನ್ ಏನಿರುತ್ತೋ ಆ ಓಟ್ ಅಲ್ಲೇ ಹೋಗುತ್ತೆ. ಐ ಬಿಲೀವ್ ಇನ್ ಜೆನ್ಸಿ ಬಿಕಾಸ್ ಅವ್ರು ಇಷ್ಟು ದೊಡ್ಡ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದರೆ ಲೈಕ್ ಒಂದು ರೀಸನ್ ಇದ್ದೇ ಇರುತ್ತೆ. ಬಿಕಾಸ್ ಒಂದು 10 to 15 ಮೆಂಬರ್ಸ್ ಕ್ರೌಡ್ ಅಲ್ಲ, ಅದು ಒಂದು ಇಡೀ ಸ್ಟೇಟೇ ಮಾಡ್ತಿದೆ ಅಂದರೆ ಅದು ತುಂಬ ಲೈಕ್ ಹೆಂಗೆ ಹೇಳಿ, ಅದಕ್ಕೆ ಆನ್ಸರ್ ಬೇಕೇ ಬೇಕು. ಸೊ ಆ್ಯಂಡ್ ಲೈಕ್ ಹೆಂಗೆ ಹೇಳಿ, ನೀಟ್ ಪೇಪರ್ ಲೀಕ್ ಅದ್ರ ವಿಷಯದಾಗ ಹೇಳ್ತಿದ್ದೀನಿ. ಅವ್ರೇನೋ ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಗೌರ್ಮೆಂಟ್ ಏನು ಅಷ್ಟು ಚಿಕ್ಕೊಂದು ಗ್ರೂಪ್ ಆಫ್ ಪೀಪಲ್ ಅಲ್ಲ, ಒಂದು ಇಡೀ ಹೋಲ್ ನೇಷನನ್ನೇ ಕಂಟ್ರೋಲ್ ಮಾಡ್ತಾರೆ ಅಂದರೆ ಇದನ್ನು ನಾನು ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಮಾಡ್ಬೋದು. ಸೊ ಐ ಬಿಲೀವ್ ದಟ್ ಜೆನ್ಸೀಸ್ ಆರ್ ನಾಟ್ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಫಿಟ್ ಚೆಕ್ ಅದು ಇದೆಲ್ಲ ಮಾಡ್ಕೊಂಡಿರೋರಲ್ಲ. ಅಲ್ಲಿ ಏನಾದರೂ ಅನ್ಯಾಯ ಆದರೆ ಬಂದು ವಾಯ್ಸ್, ಲೈಕ್ ಈಗಿನ ಗರ್ಲ್ಸ್ ಆಗಲಿ ಬಾಯ್ಸ್ ಆಗಲಿ ಯಾರೇ ಆಗಲಿ, ಅವ್ರ ವಾಯ್ಸ್ ಬಂದ್ಬಿಟ್ಟು ರೇಸ್ ಮಾಡ್ತಾರೆ. ಅವ್ರು ಸುಮ್ಮನೆ ಇರಲ್ಲ, ಅವ್ರಿಗೇನಾದರೂ ಬೇಕಂದ್ರೆ ಬೇಕೇ ಬೇಕು. ಸೊ ಐ ಥಿಂಕ್ ಜೆನ್ಸೀಸ್ ಆರ್ ಲೈಕ್ ಗುಡ್. ದೇಶನ್ ಇದೆ ಜಾಸ್ತಿನೇ ಇದೆ. ರಾಜ್ಯಸಭೆದಲ್ಲೂ ಇದ್ರ ಬಗ್ಗೆ ಡಿಸ್ಕಸ್ ವಿರೋಧ ಪಕ್ಷದವ್ರು ಹೇಳ್ತಾರೆ ಜೆನ್ಸಿ ನಮ್ಮ ಪರ ಇದ್ದಾರೆ ಅಂತ. ಇದು ಏನು ನಮ್ಮ ಆಡಳಿತ ಪಕ್ಷದವರು ತೇಜಸ್ವಿ ಸೂರ್ಯ ಹೇಳ್ತಾರೆ ಜೆನ್ಸಿ ಮೋದಿ ಪರ ಇದ್ದಾರೆ ಅಂತ ಹೇಳಿ. ನಾನ್ ನಿಮ್ಮನ್ನ ಕೇಳ್ತೀನಿ, ಜೆನ್ಸಿ ಯಾರ ಪರ ಇದ್ದಾರೆ? ಹಿಂಗೆ ಹೇಳಿ ಅಂದ್ರೆ ದಟ್ ಮೀನ್ಸ್ ರಾಜಕೀಯವಾಗಿ ಜೆನ್ಸಿ ಪಕ್ಷಗಳ ಪರ ಇರ್ತವ ಅಥವಾ ಜೆನ್ಸಿ ಕೇವಲ ನ್ಯಾಯದ ಪರ ಇರುತ್ತೆ? ನ್ಯಾಯದ ಪರ ಇರುತ್ತೆ. ಅವ್ರಿಗೆ ನ್ಯಾಯ, ಓನ್ಲಿ ನ್ಯಾಯ. ಅವರು ಬಂದ್ಬಿಟ್ಟು ಲೈಕ್ ಪಾಲಿಟಿಕ್ಸ್, ಲೈಕ್ ಇವ್ರ ಪಾಲಿಟಿಕ್ಸ್ ಅವ್ರ ಪಾಲಿಟಿಕ್ಸ್ ಎಲ್ಲ ಏನೂ ಇಲ್ಲ. ಬಟ್ ನೇಷನ್ ಒಂದು ಗುಡ್ ನೇಷನ್ ಆಗಿ ಹೋಗ್ಬೇಕು, ಡೆಮೊಕ್ರೆಟಿಕ್ ಕಂಟ್ರಿ ಆಗಿರಬೇಕು, ಎಲ್ಲ ಲೈಕ್ ನ್ಯಾಯ ಇರಬೇಕು ಅಷ್ಟೇ. ಬೇರೆ ಏನು ಜಾಸ್ತಿ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನನ್ನ ಪಾಯಿಂಟ್ ಆಫ್ ವ್ಯೂ. ನೀಟ್ ಎಕ್ಸಾಮ್ ವಿಚಾರದಲ್ಲಿ ಏನು ಪ್ರೊಟೆಸ್ಟ್ ಮಾಡಿದ್ರು ಜೆನ್ಸಿ, ಅದಕ್ಕೆ CJP ಸಪೋರ್ಟ್ ಕೊಟ್ಟಿತ್ತು ಅಂತ ಒಂದಿಷ್ಟು ಜನ ಮಾತಾಡ್ತಾರೆ. CJP ಇಂದಲೇ ಜೆನ್ಸಿಗೆ ಆ ಪವರ್ ಬಂದಿದ್ದು ಅಂತ. ಬಟ್ ನಾನು ನಿಮ್ಮನ್ನು ಕೇಳ್ತೀನಿ, ಜೆನ್ಸಿಗೆ ಪವರ್ ಇದೆಯಾ ಅಥವಾ CJP ಇಂದ ಆ ಪವರ್ ಜೆನ್ಸಿಗೆ ಬಂತ? CJP ಕ್ರಿಯೇಟ್ ಮಾಡಿದ್ದೆ ಜೆನ್ಸಿ ಅವ್ರ ತಾನೆ. ಸೊ ಜೆನ್ಸಿಗೆ ಪವರ್ ಇದೆ ಅಲ್ವಾ? CJPನೇ ಜೆನ್ಸಿ ಅಂತೀರಾ? ಹಾಂ, ಓಕೆ. ಸೊ ಜೆನ್ಸಿಗೆ ಪವರ್ ಇದೆ. ಲೈಕ್ ದೇ ಆರ್ ನಾಟ್ CJP ಅಂದ್ರೆ CJPನ ಬಿಟ್ಟು ಕೂಡ ಜೆನ್ಸಿ ನಿಲ್ತಾರೆ. ಸ್ಟೂಡೆಂಟ್ಸೇ ಸಾಕು, ಲೈಕ್ ನೀಟ್ ಸ್ಟೂಡೆಂಟ್ಸ್ ಅಂತಾನೆ ಅಲ್ಲ, ಎಲ್ಲ ಸ್ಟೂಡೆಂಟ್ಸ್ ಅವರೇ ಸಾಕು. ಸೊ ಪವರ್ ಇದೆ. ಓಕೆ, ಲಾಸ್ಟ್ ಕ್ವೆಶ್ಚನ್. KPSC ವಿಚಾರದಲ್ಲೂ ಕೂಡ ಹಗರಣ ಆಯಿತು. ನಮ್ಮ ಸ್ಟೇಟ್ನ ಮುಖ್ಯಮಂತ್ರಿ ಜೆನ್ಸಿ ಅಲ್ಲಿ ಸ್ಟ್ರೈಕ್ ಮಾಡಿದಾಗ ನೀಟ್ ಎಕ್ಸಾಮ್ ವಿಚಾರಕ್ಕೆ ನಿಲುವನ್ನು ತೋರಿಸ್ತಾರೆ, ಜೆನ್ಸಿ ಪರವಾಗಿ ನಿಲ್ತಾರೆ. ಆದರೆ KPSC ವಿಚಾರದಲ್ಲಿ ಈಗ ರೀಸೆಂಟಾಗಿ ಆಗಿರುವಂತಹ ಏನು ಗೋಲ್ಮಾಲ್ ವಿಚಾರಕ್ಕೆ, ಸ್ಕ್ಯಾಮ್ ವಿಚಾರಕ್ಕೆ ಎಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದಿಲ್ಲ DK ಶಿವಕುಮಾರ್ ಅವರು. ಆ್ಯಂಡ್ ಕಾಂಗ್ರೆಸ್ ಸರ್ಕಾರದ ಪರವಾಗಿ ನಿಲ್ಲುವಂತಹ ಅಥವಾ ಕಾಂಗ್ರೆಸ್ ಸರ್ಕಾರದ ಚುಕ್ಕಾಣಿ ಹಿಡಿದಂತಹ ರಾಹುಲ್ ಗಾಂಧಿ ಅವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾರೆ. ಏನು ಹೇಳ್ತೀರಾ? ಲೈಕ್ ಎಜುಕೇಷನ್ ಇಸ್ ಫಾರ್ ಎವ್ರಿ ಒನ್ ಆ್ಯಂಡ್ ಎವ್ರಿ ರೈಟ್ ಎಲ್ಲರಿಗೂ ಇದೆ ಅನ್ನುವಾಗ ಬರೀ ಒಂದು ಸೆಟ್ ಆಫ್ ಗ್ರೂಪಿಗೆ ಮಾತ್ರ ಅದು ನಾವು ಕಾನ್ಸಂಟ್ರೇಟ್ ಮಾಡಿದರೆ ಅದು ಅನ್ಫೇರ್ ಆಗಿರುತ್ತೆ. ಒಂದು ಸ್ಟೇಟಲ್ಲಿ ಮಾತ್ರ ಅದು ಪ್ರೊಟೆಸ್ಟ್ ಏನಾದರೂ ಆದರೆ ಅಲ್ಲಿ ಎಷ್ಟು ವೈರಲ್ ಆಗಿದೆ ಅಂದರೆ ಇಲ್ಲೂ ಇಫ್ ಇಟ್ ಹ್ಯಾಪನ್ಸ್ ಇಲ್ಲೂ ನಾವು ಬಂದ್ಬಿಟ್ಟು ಕಾನ್ಸಂಟ್ರೇಟ್ ಮಾಡಬೇಕು. ಇದನ್ನು ಸ್ವಲ್ಪ ಪೀಪಲ್ಗೆ ರೀಚ್ ಔಟ್ ಮಾಡೋ ಥರ ಮಾಡಬೇಕು. ಸೊ ಅದು ಒಂದು ಸ್ಟೇಟ್ ಅಂತ ಅಲ್ಲ, ಫುಲ್ ನೇಷನಲ್ಲಿ ಎಲ್ಲಾದ್ರೇನೂ ಅದು ಸ್ಪ್ರೆಡ್ ಔಟ್ ಆಗಬೇಕು ಅಷ್ಟೇ. ಜೆನ್ಸಿ ಪವರು ಏನು ಅನ್ಸುತ್ತೆ ನಿಮಗೆ? ಐ ಫೀಲ್ ದಟ್ ಜೆನ್ಸಿ ಅವ್ರಿಗೆ ಕ್ಲಾರಿಟಿ ಇದೆ, ಏನದ್ರ ಬಗ್ಗೆ ಮಾತಾಡಬೇಕು, ಅವರು ಯಾಕೆ ಫೈಟ್ ಮಾಡಬೇಕು, ಅವ್ರು ಮಾಡೋ ಈ ಸ್ಟ್ರೈಕ್ ಇದು
ಹೋರಾಟದಲ್ಲಿ ಕೂಡ ಅವ್ರಿಗೆ ಒಂದು ದೇ ನ್ಯೂ ವಾಟ್ ದೇ ವಾಂಟ್. ಸೊ ಅವ್ರಿಗೇನು ಬೇಕೋ ಅದಕ್ಕೋಸ್ಕರ ಅವ್ರು ನಿಂತ್ಕೊಂಡಿದ್ರು. ಆ್ಯಂಡ್ ಡಿಡಂಟ್ ಕೇರ್ ಅಬೌಟ್ ಎನಿ ಒನ್ ಎಲ್ಸ್. ಇದಕ್ಕೆ ಫೈಟ್ ಮಾಡಿದ್ರೆ ನಮಗೇನಾದರೂ ನಡೆಯುತ್ತಾ ಆಗುತ್ತಾ ಅಂತ ಏನು ಯೋಚಿಸಲಿಲ್ಲ. ದ ಡೆಸಿಷನ್ ದಟ್ ಜೆನ್ಸಿ ಇಸ್ ಟೇಕಿಂಗ್ ವುಡ್ ಚೇಂಜ್ ಮೆನಿ ಸ್ಟೂಡೆಂಟ್ಸ್ ಲೈಫ್. ಚೇಂಜ್ ಆಯಿತು ಅಂತ ಆಗುತ್ತೆ. ಮುಂದೆ ಏನಾದರೂ ಆ್ಯಕ್ಷನ್ಸ್ ತಗೋಬೋದು ಗೌರ್ಮೆಂಟ್. ಜನ್ಸಿ ನಿಲುವು ಅಥವಾ ಜನ್ಸಿ ಪವರು ಅಥವಾ ಜನ್ಸಿ ಪ್ರತಿಭಟನೆ ಕೇವಲ ಸ್ಟೂಡೆಂಟ್ ವಿಚಾರಕ್ಕೆ ಮಾತ್ರ ಇರುತ್ತಾ ಅಥವಾ ದೇಶದಲ್ಲಿ ಇನ್ನು ಮುಂದೆ ಯಾವುದೇ ರೀತಿ ನ್ಯಾಯಯುತವಾದಂತಹ ಬದಲಾವಣೆ ಬೇಕು ಅಂದರೆ ಜನ್ಸಿ ನಿಲುವು ನಿಲ್ಲುತ್ತಾ? ಯಾ, ಒಂದು ಕಾಲೇಜು ಸ್ಕೂಲ್ ಅಂತ ಅಲ್ಲ, ಜೆನ್ಸಿ ವಿಲ್ ಸ್ಟ್ಯಾಂಡ್ ಫಾರ್ ಎವ್ರಿಥಿಂಗ್. ಬಿಕಾಸ್ ಈ ನಡುವೆ ನಡೀತಿರುವ ಒಂದೊಂದು ಕೇಸ್ಗೂ ಕೂಡ ಜೆನ್ಸಿ ಇಸ್ ಟೇಕಿಂಗ್ ಸೋ ಮಚ್ ಆಫ್ ಆ್ಯಕ್ಷನ್ಸ್. ಮೇ ಬಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ ಆಗಿರ್ಬೋದು, ಮತ್ತು ಸ್ಟೂಡೆಂಟ್ಸ್ ಕೂಡ ಒಂದೊಂದಕ್ಕೆ ಕೂಡ ಅವರು ಹೋಗಿ ಕೇಳ್ತಿದ್ದಾರೆ ನಮ್ಗೆ ಇದಕ್ಕೆ ನ್ಯಾಯ ಬೇಕು ಅಂತ. ಒಟ್ಟಿನಲ್ಲಿ ಜನ್ಸಿ ಪವರ್ಫುಲ್ ಆಗಿ ನಿಲ್ತಾರೆ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಜನ್ಸಿ ಪವರ್ ಏನು, ಜನ್ಸಿ ನಿಲುವು ಏನು, ಜನ್ಸಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಯನ್ನ ದೇಶದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅನ್ನೋದು. ಆ್ಯಂಡ್ ಮೋರ್ ದೆನ್ KPSC ವಿಚಾರದಲ್ಲೂ ಕೂಡ ಜೆನ್ಸಿ ಮಾತನಾಡಿದ್ರು. ಅಲ್ಲಿ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಜೆನ್ಸಿಗಳು ಯಾವ ರೀತಿಯಾದಂತಹ ಬದಲಾವಣೆನ ಎಕ್ಸ್ಪೆಕ್ಟ್ ಮಾಡಿದ್ರು, ಅದೇ ರೀತಿ KPSC ಹಗರಣ ಇರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ ಆಗುವಂತಹ ಒಂದಿಷ್ಟು ಅವ್ಯವಸ್ಥೆಯ ವಿಚಾರದಲ್ಲೂ ಕೂಡ ಜೆನ್ಸಿ ಅವರು ಮುಂದಿನ ದಿನಗಳಲ್ಲಿ ಧ್ವನಿ ಎತ್ತುತ್ತೀವಿ, ಪ್ರತಿಭಟನೆಯನ್ನು ಮಾಡ್ತೀವಿ, ದೇಶದಲ್ಲಿ ಆಗುವಂತಹ ಯಾವುದೇ ಅನ್ಯಾಯ ಅವ್ಯವಸ್ಥೆಯ ವಿರುದ್ಧ ಕೂಡ ನಾವು ಇರ್ತೀವಿ ಅಂತ ಒಂದಿಷ್ಟು ಜನ ಜೆನ್ಸಿ ಮಾತಾಡುತ್ತೆ. ಆ್ಯಂಡ್ ಇನ್ನೊಂದಿಷ್ಟು ಜನ ಜೆನ್ಸಿ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಆದಂತಹ ಪ್ರತಿಭಟನೆಯ ವಿರುದ್ಧವಾಗಿ ಜೆನ್ಸಿಯ ಸ್ಟುಪಿಡಿಟಿ ಹೆಚ್ಚಿದೆ, ಜೆನ್ಸಿಗೆ ಕ್ಲಾರಿಟಿ ಇಲ್ಲ, ಆ್ಯಂಡ್ ಜೆನ್ಸಿ ಬೇಜವಾಬ್ದಾರಿತನವನ್ನು ಕೂಡ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಜೆನ್ಸಿ ಬೇರೆಯವರು ಹಾಕುವಂತಹ ತಾಳಕ್ಕೆ ಕುಣಿತಾ ಇದ್ದಾರೆ ಅನ್ನುವಂತಹ ಸ್ಟೇಟ್ಮೆಂಟ್ಗಳನ್ನು ಕೂಡ ನೀಡಿದ್ರು. ಏನೇ ಆಗಿರಲಿ, ಜೆನ್ಸಿ ಪವರ್ ಅಂತೂ ದೇಶದಾದ್ಯಂತ ಇರುವಂತಹ ಎಲ್ಲ ಜನರಿಗೂ ಗೊತ್ತಾಗಿದೆ. ಆ್ಯಂಡ್ ದೇಶದ ಚುಕ್ಕಾಣಿಯನ್ನು ಹಿಡಿದಂಥ ಒಂದಿಷ್ಟು ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಜೆನ್ಸಿ ಪವರ್ ಯಾವ ರೀತಿಯಾಗಿ ಮುಂದುವರಿಯುತ್ತೆ, ಆ್ಯಂಡ್ ಜೆನ್ಸಿಯ ಪ್ರತಿಯೊಂದು ಹೆಜ್ಜೆಯೂ ಕೂಡ ರಾಜಕೀಯ ವ್ಯಕ್ತಿಗಳಲ್ಲಿ ನಡುಕ ಹೊಡಿಸುತ್ತಾ, ಬದಲಾವಣೆಗಳನ್ನು ತರುತ್ತಾ, ದೇಶದ ಬೆಳವಣಿಗೆ ಇದರಿಂದ ಸಾಧ್ಯ ಆಗುತ್ತಾ, ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಶಮ್ಮಿ ಶೆಟ್ಟಿ, ಸುಮನ್ ಟಿವಿ ಕನ್ನಡ.